ಎಲ್ಲರಿಗೂ ನಮಸ್ಕಾರ. ವಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಕನ್ನಡ ಬೋಧನಾಶಾಸ್ತ್ರ ಹಾಗೂ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾದರಿ ಒಂದು ಅಂಕದ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಈ ಒಂದು ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಕದ ಮಾದರಿ ಪ್ರಶ್ನೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಸರಿ, ಹಾಗಾದರೆ ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಇತಿಹಾಸದ ಮಹತ್ವಗಳಲ್ಲಿ ಯಾವುದು ಅಲ್ಲ ಅನ್ನುವಂಥದ್ದು. ನೋಡಿ ಏನು ಕೊಟ್ಟಿದ್ದಾರೆ, ಇತಿಹಾಸ ಬೋಧನೆ ಮಾಡುವಾಗ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇತಿಹಾಸದ ಮಹತ್ವ ಯಾವುದು ಅಲ್ಲ ಅನ್ನುವಂಥದ್ದು. ಆಪ್ಷನ್ಸ್ ಎ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುತ್ತದೆ, ರಾಷ್ಟ್ರಭಕ್ತಿಯನ್ನು ಬೆಳೆಸಿ ಪೋಷಿಸುತ್ತದೆ, ಐತಿಹಾಸಿಕ ಮನೋಭಾವ ಮೂಡಿಸುತ್ತದೆ, ಮಾನವನ ಸಾಮಾಜಿಕ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡುವುದಿಲ್ಲ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ದು. ಯಾಕಂತಂದರೆ ಇತಿಹಾಸದಲ್ಲಿ ಬರುವಂತಹ ಸಮಾಜಶಾಸ್ತ್ರವು ಏನು ಮಾಡುತ್ತೆ, ಮಾನವನ ಸಾಮಾಜಿಕ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ ಅನ್ನುವಂಥದ್ದಾಗಿರಬೇಕು ಅನ್ನುವಂಥದ್ದು. ಯಾಕಂತಂದರೆ ನಾವು ಇತಿಹಾಸವನ್ನು ಬೋಧನೆ ಮಾಡುವಾಗ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಬರುವಂಥ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಸಮಾಜಶಾಸ್ತ್ರವು ಕೂಡ ಒಂದಾಗಿದೆ ಅನ್ನುವಂಥದ್ದು. ಅದು ಮಾನವನ ಸಾಮಾಜಿಕ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ ಅನ್ನುವಂಥ. ಆದ್ದರಿಂದ ಇಲ್ಲಿ ಅಧ್ಯಯನ ಮಾಡುವುದಿಲ್ಲ ಅನ್ನುವಂಥದ್ದು ತಪ್ಪಾಗಿದೆ. ಆ ಒಂದು ಕಾರಣದಿಂದ ಇದು ಇತಿಹಾಸದ ಮಹತ್ವ ಅಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ ಏನಿದೆ ನೋಡಿ, ವಿದ್ಯಾರ್ಥಿಗಳ ಕಲಿಕಾ ದೌರ್ಬಲ್ಯಗಳನ್ನು ನಿಖರವಾಗಿ ಪತ್ತೆ ಹಚ್ಚಲು ಕೈಗೊಳ್ಳುವ ಪರೀಕ್ಷೆ. ನೋಡಿ, ವಿದ್ಯಾರ್ಥಿಗಳಲ್ಲಿ ಕಂಡುಬರುವಂಥ ಯಾವುದಾದ್ರೂ ಒಂದು ಕಲಿಕಾ ದೌರ್ಬಲ್ಯಗಳಾಗಿರ್ಬೋದು, ತರಗತಿಯ ಕೋಣೆಗಳಲ್ಲಿ ಮಗು ಏನನ್ನು ಕಲೀಲಿಕ್ಕೆ ಹಿಂದುಳಿದದ ಆವಾಗ ನಾವು ಕೈಗೊಳ್ಳುವಂತಹ ಪರೀಕ್ಷೆ ಯಾವುದು ಅನ್ನುವಂಥದ್ದು. ಆಪ್ಷನ್ಸ್ ಎ ಘಟಕ ಪರೀಕ್ಷೆ, ನೈದಾನಿಕ ಪರೀಕ್ಷೆ, ಸಂಕಲನಾತ್ಮಕ ಮೌಲ್ಯಮಾಪನ, ರೂಪಣಾತ್ಮಕ ಮೌಲ್ಯಮಾಪನ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ನೈದಾನಿಕ ಪರೀಕ್ಷೆ ಅನ್ನುವಂಥದ್ದು. ಯಾಕಂತಂದರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಮಗು ಕಲಿಕಾ ದೌರ್ಬಲ್ಯ ಅಂತ ಬಂದಾಗ, ನೋಡಿ ಈ ಪದ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಕಲಿಕಾ ದೌರ್ಬಲ್ಯ ಅಂತ ಬಂದಾಗ ಅದು ಯಾವುದಕ್ಕೆ ಉದಾಹರಣೆ ಸರಿಯಾಗಿರುವಂಥ ಉತ್ತರ ಯಾವುದಾಗುತ್ತೆ ಅಂದರೆ ಅದು ನೈದಾನಿಕ ಪರೀಕ್ಷೆ ಆಗುತ್ತೆ. ಇಲ್ಲಿ ಘಟಕ ಪರೀಕ್ಷೆ ಅಂತಂದರೆ ಒಂದು ಘಟಕ ಆದ ನಂತರ ನಾವು ಕೈಗೊಳ್ಳುವಂತಹ ಪರೀಕ್ಷೆ ಆಗಿದೆ ನೋಡಿ. ಇಲ್ಲಿ ಸಂಕಲನಾತ್ಮಕ ಮತ್ತು ರೂಪಣಾತ್ಮಕ ಮೌಲ್ಯಮಾಪನವು ಕೂಡ ನಾವು ಮಕ್ಕಳಿಗೆ ಕೈಗೊಳ್ಳುವಂತಹ ಪರೀಕ್ಷೆಗಳಾಗಿದೆ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ನೈದಾನಿಕ ಪರೀಕ್ಷೆ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಮೂರನೇ ಪ್ರಶ್ನೆ ಏನಿದೆ, ಬೋಧನೆಯಲ್ಲಿನ ಕ್ಲಿಷ್ಟತೆಯನ್ನು ಹೋಗಲಾಡಿಸಲು ಕೈಗೊಳ್ಳುವ ಬೋಧನೆ ಅನ್ನುವಂಥದ್ದು. ನೋಡಿ ಏನಿದೆ, ಬೋಧನೆಯಲ್ಲಿನ ಕ್ಲಿಷ್ಟತೆಯನ್ನು ಹೋಗಲಾಡಿಸಲು ಕೈಗೊಳ್ಳುವ ಬೋಧನೆ ಯಾವುದು ಅಂತಂದರೆ ಪರಿಹಾರ ಬೋಧನೆ, ಚಟುವಟಿಕೆ ಆಧಾರಿತ ಬೋಧನೆ, ಅಣುಬೋಧನೆ, ಕಥನ ಪದ್ಧತಿಯ ಬೋಧನೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಅಣುಬೋಧನೆ ಅನ್ನುವಂಥದ್ದು. ಯಾಕಂತಂದರೆ ನಾವಿಲ್ಲಿ ತರಗತಿಯ ಕೋಣೆಯಲ್ಲಿ ಶಿಕ್ಷಕರಾದಂಥವರು ತಮ್ಮ ಬೋಧನೆಯನ್ನು ಕ್ಲಿಷ್ಟತೆ ಒಂದು ಸಮಸ್ಯೆಗಳಾಗಿರ್ಬೋದು, ತಮ್ಮ ಬೋಧನೆಯಲ್ಲಿ ಕಂಡುಬರುವಂಥ ಸಮಸ್ಯೆಗಳು ಕ್ಲಿಷ್ಟತೆಯನ್ನು ಹೋಗಲಾಡಿಸಲಿಕ್ಕೆ ಹಲವಾರು ಚಿಕ್ಕ ಚಿಕ್ಕ ಘಟಕಗಳಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಹೊಡೆದು ಹಾಕಿಕೊಂಡು ಆ ಒಂದು ಚಿಕ್ಕ ಚಿಕ್ಕ ಘಟಕಗಳ ಮೂಲಕ ನಾವು ಬೋಧನೆಯನ್ನು ಸರಳವಾಗಿ ಮಕ್ಕಳಿಗೆ ಬೋಧನೆ ಮಾಡಲಿಕ್ಕೆ ಅಣುಬೋಧನೆ ಅನ್ನುವಂಥದ್ದು ಕೈಗೊಳ್ಳುತ್ತೀವಿ. ಅದನ್ನು ನಾವು ಮೈಕ್ರೋ ಟೀಚಿಂಗ್ ಅಂತೇಳಿ ಕೂಡ ನಾವು ಕರಿತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಸತ್ತವರ ಮೇಲೆ ಹೆಣೆಯಲ್ಪಟ್ಟ ಸುಳ್ಳಿನ ಕಂತೆಯೇ ಇತಿಹಾಸ. ಈ ಹೇಳಿಕೆ ಕೊಟ್ಟವರು ಯಾರು? ನೋಡಿ, ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ವಾಕ್ಯಗಳನ್ನು ಕೂಡ ಕೊಟ್ಟಿರ್ತಾರೆ. ನಾನು ಕಳೆದ ತರಗತಿಯಲ್ಲಿ ಕೆಲವು ಮಾದರಿ ಪ್ರಶ್ನೆಗಳಲ್ಲಿ ಕೂಡ ನಾನು ಹಲವಾರು ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದೀನಿ. ಇಲ್ಲಿರುವಂಥ ಪ್ರಶ್ನೆ ಯಾವುದಿದೆ ನೋಡಿ, ಸತ್ತವರ ಮೇಲೆ ಹೆಣೆಯಲ್ಪಟ್ಟ ಸುಳ್ಳಿನ ಕಂತೆ ಇತಿಹಾಸ. ಹೀಗೆ ಹೇಳಿದವರು ಯಾರು ಅಂತಂದರೆ ಆಪ್ಷನ್ಸ್ ಎ ಕಾರ್ಲೈಲ್, ಹೆರೋಡೋಟಸ್, ನೆಪೋಲಿಯನ್, ಆಪ್ಷನ್ಸ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ನೆಪೋಲಿಯನ್ ಅನ್ನುವಂಥದ್ದು ಫ್ರಾನ್ಸ್ ಕ್ರಾಂತಿಗೆ ಸಂಬಂಧಪಟ್ಟವರಾಗಿರ್ತಾರೆ. 1789ರಲ್ಲಿ ಫ್ರಾನ್ಸ್ ಕ್ರಾಂತಿ ಜರುಗಿತ್ತು ನೋಡಿ. ಇವರ ಒಂದು ಕಾಲದಲ್ಲಿ ನಡೆದಿರುವಂಥ ಫ್ರಾನ್ಸ್ ಕ್ರಾಂತಿ ಇವರೇನು ಹೇಳ್ತಾರೆ, ಆವಾಗ ಸತ್ತವರ ಮೇಲೆ ಹೆಣೆಯಲ್ಪಟ್ಟ ಸುಳ್ಳಿನ ಕಂತೆ ಇತಿಹಾಸ ಅಂಥೇಳಿ ಹೇಳ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕಾಲರೇಖೆ ಬಲಬದಿಗೆ ಇಸವಿಯನ್ನು, ಎಡಬದಿಗೆ ಘಟನೆ, ಆ ಘಟನೆಗೆ ಪೂರಕವಾಗಿ ಚಿತ್ರಗಳನ್ನು ಚಿತ್ರಿಸಿ ತೋರಿಸುವುದೇ ಅನ್ನುವಂಥದ್ದು ಯಾವ ಕಾಲರೇಖೆಗೆ ಸಂಬಂಧಪಟ್ಟಿದೆ? ಪ್ರತಿಗಾಮಿ ಕಾಲರೇಖೆ, ಪ್ರಗತಿಗಾಮಿ ಕಾಲರೇಖೆ, ಹೋಲಿಕಾ ಕಾಲರೇಖೆ, ಚಿತ್ರಾತ್ಮಕ ಕಾಲರೇಖೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಚಿತ್ರಾತ್ಮಕ ಕಾಲರೇಖೆ ಅನ್ನುವಂಥದ್ದು. ನಾವು 2 ಪಾರ್ಟ್ಗಳನ್ನು ಮಾಡಿದಾಗ ಬಲಬದಿಗೆ ಇಸ್ವಿಯನ್ನು 1857 ಅಂತ ಇಸ್ವಿ ಬರೆದ್ರೆ
ಆ ಇಸ್ವಿಗೆ ಸಂಬಂಧಪಟ್ಟ ಹಾಗೆ ಎಡಭಾಗದಲ್ಲಿ ಏನು ಬರೀಬೇಕು, ಪ್ರಥಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯುದ್ಧಗಳನ್ನು ಜನರು ಯಾವ ರೀತಿಯಾಗಿ ಕೈಗೊಳ್ತಾ ಇದ್ರು ಅನ್ನುವಂಥದ್ದು ಚಿತ್ರಗಳನ್ನು ನಾವು ತೋರಿಸ್ಬೇಕಾಗುತ್ತೆ. ನೆಕ್ಸ್ಟ್ 1915ಕ್ಕೆ ಬಂದಾಗ ಗಾಂಧೀಜಿಯವರು ಏನು ಮಾಡ್ತಾರೆ, ಭಾರತಕ್ಕೆ ಮರಳಿ ವಾಪಸ್ ಬರ್ತಾರೆ ಅನ್ನುವಂಥದ್ದು. ಈ ರೀತಿಯಾಗಿ ಚಿತ್ರಗಳನ್ನು ನಾವು ಬಲಬದಿಗೆ ಇಸ್ವಿಗಳನ್ನು ಬರೆದು ಎಡಬದಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರಗಳನ್ನು ಬರೆದು ತೋರಿಸುವಂಥ ಒಂದು ಕಾಲರೇಖೆ ಯಾವುದು ಅಂತಂದರೆ ಅದು ಚಿತ್ರಾತ್ಮಕ ಕಾಲರೇಖೆ. ಕಾಲರೇಖೆಯಲ್ಲಿ ನಾವು 4 ರೀತಿ ನೋಡ್ತೀವಿ: ಪ್ರತಿಗಾಮಿ ಕಾಲರೇಖೆ, ಪ್ರಗತಿಗಾಮಿ ಕಾಲರೇಖೆ, ಹೋಲಿಕೆ ಕಾಲರೇಖೆ, ಚಿತ್ರಾತ್ಮಕ ಕಾಲರೇಖೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಾನಿಲ್ಲಿ ಪ್ರತಿಗಾಮಿ ಮತ್ತು ಪ್ರಗತಿಗಾಮಿ ಹಾಗೂ ಹೋಲಿಕೆ ಕಾಲರೇಖೆಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ರಚಿಸಿದ್ದೀನಿ. ನೀವು ಹೋಗಿ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ ಏನಿದೆ, ಸಮಾಜ ವಿಜ್ಞಾನ ಬೋಧಿಸುವ ಶಿಕ್ಷಕರ ಸಾಮರ್ಥ್ಯಗಳಿಗೆ ವ್ಯತಿರಿಕ್ತವಾದುದು ಯಾವುದು ಅನ್ನುವಂಥದ್ದು. ನೋಡಿ, ಸಮಾಜ ವಿಜ್ಞಾನ ಬೋಧಿಸುವಂಥ ಶಿಕ್ಷಕರುಗಳಲ್ಲಿ ಇರುವಂತಹ ಸಾಮರ್ಥ್ಯಗಳಲ್ಲಿ ಈ ಕೆಳಕಂಡುಗಳಲ್ಲಿ ಯಾವುದು ಅಲ್ಲ ಅನ್ನುವಂಥದ್ದು ನಾವು ಗುರುತಿಸಬೇಕಾಗುತ್ತೆ. ಆಪ್ಷನ್ಸ್ ಎ, ವಿಷಯದ ಬಗ್ಗೆ ಆಳವಾದ ಜ್ಞಾನ ಹೊಂದಿರಬೇಕು, ಸದಾ ಅಧ್ಯಯನಶೀಲನಾಗಿರಬೇಕು, ಆಸೆ ಪ್ರಜ್ಞೆ ಹೊಂದಿರಬಾರದು, ಕ್ಷೇತ್ರಾಧ್ಯಯನ ಮತ್ತು ಪ್ರವಾಸದಲ್ಲಿ ಆಸಕ್ತಿ ಇರಬೇಕು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಹಾಸ್ಯ ಪ್ರಜ್ಞೆ ಹೊಂದಿರಬಾರದು. ಯಾಕಂತಂದರೆ ಸಮಾಜ ವಿಜ್ಞಾನ ಬೋಧಿಸುವಂಥ ಶಿಕ್ಷಕರು ಆಗಾಗ ಮಕ್ಕಳಿಗೆ ಹಾಸ್ಯವನ್ನು, ನಗೆಚಟಾಕಗಳನ್ನು, ಜೋಕ್ಸ್ಗಳನ್ನು ಹೇಳುವಂಥ ಒಂದು ಕೌಶಲ್ಯವನ್ನು ಕೂಡ ಆ ಶಿಕ್ಷಕರು ಮೈಗೂಡಿಸ್ಕೊಂಡಿರಬೇಕು ಅನ್ನುವಂಥದ್ದು. ಬರೀ ಬೋಧನೆ ಕೈಗೊಂಡಾಗ ಮಕ್ಕಳಿಗೆ ಬೋರ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣದಿಂದ ಶಿಕ್ಷಕರು ಮಧ್ಯದಲ್ಲಿ ಹಾಸ್ಯ ಚಟಾಕಿಗಳನ್ನು ಆರಿಸುವಂಥ ಹಾಸ್ಯ ಪ್ರಜ್ಞೆಯನ್ನು ಕೂಡ ಇಲ್ಲಿ ಹೊಂದಿರಬೇಕಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಯು ಗೋಲ್ ಗುಂಬಜ್ ಮಾದರಿಯನ್ನು ತಯಾರಿಸುವನು. ಇದು ಈ ಬೋಧನಾ ಉದ್ದೇಶಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು. ನೋಡಿ, ಬೋಧನಾ ಉದ್ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ನಿರ್ದಿಷ್ಟ ಉದ್ದೇಶಗಳ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ. ನೋಡಿ, ಇಲ್ಲಿ ಮಾದರಿ ತಯಾರಿಸೋಣ ಅನ್ನುವಂಥದ್ದು ಯಾವ ಒಂದು ಬೋಧನಾ ವಿಧಾನಕ್ಕೆ ಸಂಬಂಧಿಸಿದೆ ಬೋಧನಾ ಉದ್ದೇಶಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು. ಆಪ್ಷನ್ಸ್ ಎ, ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಕೌಶಲ್ಯಕ್ಕೆ ಸಂಬಂಧಪಟ್ಟಿದೆ. ನೋಡಿ, ಮಾದರಿ ತಯಾರಿಸುವನಾಗಿರ್ಬೋದು, ಅಥವಾ ಸ್ಥಳವನ್ನು ಗುರುತಿಸುವನಾಗಿರ್ಬೋದು, ಅಥವಾ ಭಾರತದ ನಕಾಶೆಯನ್ನು ಬಿಡಿಸುವುದಾಗಿರ್ಬೋದು, ಈ ಎಲ್ಲಗಳು ಸಂಬಂಧಪಟ್ಟಿರ್ಬೋದು ಕೌಶಲ್ಯಕ್ಕೆ ಸಂಬಂಧಪಟ್ಟಿರುವ ನಿರ್ದಿಷ್ಟ ಬೋಧನಾ ಉದ್ದೇಶ ಆಗಿದೆ. ನೋಡಿ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ, ಒಂದು ನಿರ್ದಿಷ್ಟ ಘಟಕದ ಯಶಸ್ವಿ ಬೋಧನೆಗೆ ರೂಪಿಸಿಕೊಳ್ಳುವ ಯೋಜನೆ ಯಾವುದು? ಆಪ್ಷನ್ಸ್ ಎ, ಯೋಜನಾ ವಿಧಾನ, ಅಣುಬೋಧನೆ, ಪಾಠ ಯೋಜನೆ, ಘಟಕ ಯೋಜನೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಘಟಕ ಯೋಜನೆ. ನೋಡಿ, ಪ್ರಶ್ನೆಯಲ್ಲಿಯೇ ಕೊಟ್ಟಿದ್ದಾರೆ ಏನು, ಘಟಕದ ಯಶಸ್ವಿ ಬೋಧನೆಗೆ. ಕೆಲವು ಸಾರಿ ಏನಾಗುತ್ತೆ ಅಂದರೆ ಪ್ರಶ್ನೆಗಳಲ್ಲೇ ಉತ್ತರ ಅಡಕವಾಗಿರುತ್ತೆ. ನೋಡಿರಿ, ಘಟಕ ಯೋಜನೆ ಅಂತಂದರೆ ನಾವು ಒಂದು ಘಟಕವನ್ನು ಹಲವಾರು 4-5 ಈ ರೀತಿ ನೋಡಿ, 1, 2, 3, 4 ಅಂತೇಳಿ ಒಂದು ಘಟಕವನ್ನು ನಾವು 4 ಏನು ಮಾಡ್ತೀವಿ, ಪಾಠ ಯೋಜನೆಗಳನ್ನಾಗಿ ಮಾಡ್ತೀವಿ. ಅಂದರೆ ಒಂದು ಘಟಕವನ್ನು 4 ಪಾಠ ಯೋಜನೆಗಳಾಗಿ ಈ ಸಂಪೂರ್ಣವಾಗಿ ಪಾಠ ಯೋಜನೆಗಳನ್ನು ಒಳಗೊಂಡಂಥ ಒಂದು ಯೋಜನೆ ಯಾವುದು ಅಂತಂದರೆ ಅದು ಘಟಕ ಯೋಜನೆ ಅಂತಂದರೆ. ಘಟಕವನ್ನು ನಾವು 4 ವಿಭಾಗಗಳು ಮಾಡ್ತೀವಿ, ಅದು ಪಾಠ ಯೋಜನೆ. ಪಾಠ ಯೋಜನೆ ಅನ್ನುವಂಥದ್ದು ಕೇವಲ 40ರಿಂದ 50 ನಿಮಿಷಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಘಟಕ ಯೋಜನೆ ಅಂತಂದರೆ ಸಂಪೂರ್ಣವಾಗಿ ಇಡೀ ಒಂದು ಘಟಕವನ್ನು ಒಳಗೊಂಡಿರುವಂಥ ಒಂದು ಯೋಜನೆ ಆಗಿದೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಘಟಕ ಯೋಜನೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿದೆ. ನೋಡಿ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪಾಠ ಯೋಜನೆ ಬೋಧನೆಯು ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ. ನೋಡಿ, ಪಾಠ ಯೋಜನೆ ಅನ್ನುವಂಥದ್ದು ಪಾಠ ಯೋಜನೆ ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿ. ನೋಡಿ, ಪಾಠ ಯೋಜನೆ ಅನ್ನುವಂಥ 40ರಿಂದ 50 ನಿಮಿಷಗಳಿಗೆ ಕೈಗೊಳ್ಳುವಂಥ ಬೋಧನೆ ನಾವು ಇದೊಂದು ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ. ಪಾಠ ಯೋಜನೆ ಅನ್ನುವಂಥದ್ದು ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ ಅಂತ ಹೇಳಿದವರು ಯಾರು? ಆಪ್ಷನ್ಸ್ ಎ, ಬಾಸಿಂಗ್ ಎನ್ ಹೆಲ್, ಲೆಸ್ಟರ್ ಬಿ ಸ್ಯಾಂಡರ್ಸ್, ಸಿ ವಿ ಗುಡ್, ಆಪ್ಷನ್ಸ್ ಡಿ, ಶಿಕ್ಷಣ ನಿಘಂಟು ಇದರ ಪ್ರಕಾರ ಹೇಳಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಲೆಸ್ಟರ್ ಬಿ ಸ್ಯಾಂಡರ್ಸ್ ಅನ್ನುವಂಥ ಒಬ್ಬ ವಿದ್ವಾಂಸ ಏನು ಹೇಳ್ತಾನೆ, ಪಾಠ ಯೋಜನೆ ಅನ್ನುವಂಥದ್ದು ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ ಅಂತ ಹೇಳ್ತಾರೆ. ನೋಡಿ, ಇದು ಪ್ರಶ್ನೆ ಆಗಿದೆ ಕೂಡ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಕ್ಕಳಿಗೆ ಪ್ರತ್ಯಕ್ಷ ಅನುಭವ ಉಂಟಾಗಿ ಕಲಿಕೆ ದೃಢಗೊಳ್ಳುವುದು ಈ ಬೋಧನಾ ವಿಧಾನದಿಂದ. ನೋಡಿ, ಆಪ್ಷನ್ಸ್ ಎ, ಯೋಜನಾ ಪದ್ಧತಿ, ಹೊರಸಂಚಾರ, ಸಮಸ್ಯೆ ಪರಿಹಾರ ವಿಧಾನ, ಚರ್ಚಾ ವಿಧಾನ ಅನ್ನುವಂಥದ್ದು. ನಾವು ತರಗತಿಯ ಬೋಧನೆಯಲ್ಲಿ ಮಕ್ಕಳಿಗೆ ನಾವು ಕಲೆ ಮತ್ತು ವಾಸ್ತುಶಿಲ್ಪ ಆಗಿರ್ಬೋದು ಅದರ ಬಗ್ಗೆ ಪಾಠ ಮಾಡುವಾಗ ಒಂದು ಫಾರ್ ಎಕ್ಸಾಂಪಲ್ ಬೇಲೂರು ಹಳೆಬೀಡು ಪಟ್ಟದಕಲ್ಲುಗಳ ಬಗ್ಗೆ ನಾವು ಮಗುವಿಗೆ ವಿವರಣೆ ಮೂಲಕ ಹೇಳಿದಾಗ ಅಥವಾ ಚಿತ್ರಪಟಗಳ ಮೂಲಕ ಕೂಡ ಹೇಳಿದಾಗ ಮಗುವಿಗೆ ಪ್ರಾತ್ಯಕ್ಷಿತೆ ಅನ್ನುವಂಥದ್ದು ಉಂಟಾಗೋದಿಲ್ಲ. ಮಗುವಿಗೆ ನಾವು ಹೊರಸಂಚಾರದ ಮೂಲಕ, ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಹೊರಸಂಚಾರದ ಮೂಲಕ ನಾವು
ಪ್ರೇಕ್ಷಣೀಯ ಸ್ಥಳಗಳಿಗೆ ಟೂರ್ಗಳನ್ನು ತೆಗೆದುಕೊಂಡು ಹೋದಾಗ ಮಗು ಏನು ಮಾಡುತ್ತೆ, ಪ್ರತ್ಯಕ್ಷವಾಗಿ ನೋಡುತ್ತಾ ಆವಾಗ ಏನಾಗುತ್ತೆ, ಕಲಿಕೆ ಅನ್ನುವಂಥದ್ದು ದೃಢಗೊಳ್ಳುತ್ತೆ ಅನ್ನುವಂಥದ್ದು. ಇಲ್ಲಿ ಪ್ರತ್ಯಕ್ಷ ಅಂದರೆ ಕಣ್ಣಾರೆ ಮಗು ಏನು ಮಾಡುತ್ತೆ, ಆ ಒಂದು ವಿಷಯವನ್ನು ನೋಡಿ ಕಲಿಯೋದರಿಂದ ಆ ಒಂದು ಕಲಿಕೆಯಲ್ಲಿ ದೃಢಗೊಳ್ಳುತ್ತೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಹೊರಸಂಚಾರ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಬೋಧನಾ ವಿಧಾನದಿಂದ ಮಕ್ಕಳಲ್ಲಿ ಸ್ವತಂತ್ರ ಚಿಂತನೆಯನ್ನು ಬೆಳೆಸಿಕೊಳ್ಳುವ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಕಾಶ ಕಲ್ಪಿಸುತ್ತದೆ ಅನ್ನುವಂಥದ್ದು. ಇಲ್ಲಿ ಆಪ್ಷನ್ಸ್ ಎ ಚರ್ಚಾ ವಿಧಾನ, ಉಪನ್ಯಾಸ ವಿಧಾನ, ಸಮಸ್ಯೆ ಪರಿಹಾರ ವಿಧಾನ, ಡಿ ಯೋಜನಾ ವಿಧಾನ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಚರ್ಚಾ ವಿಧಾನ ಅನ್ನುವಂಥದ್ದು. ಯಾವುದಾದ್ರೂ ಒಂದು ಸಮಸ್ಯೆ ಬಗ್ಗೆ ನಾವು ಕೊಟ್ಟಾಗ ಮಕ್ಕಳನ್ನು ನಾವು 2 ಗುಂಪುಗಳನ್ನಾಗಿ ಮಾಡಿದಾಗ, ಎ ಮತ್ತು ಬಿ ಅಂತೇಳಿ ಗುಂಪುಗಳನ್ನು ಮಾಡಿದಾಗ, ಒಂದು ಗುಂಪು ಪರವಾಗಿ ಮಾತನಾಡೋದು, ಮತ್ತೊಂದು ಗುಂಪು ವಿರೋಧವಾಗಿ ಮಾತಾಡಲಿಕ್ಕೆ ಕೊಟ್ಟಾಗ ಆ ಮಕ್ಕಳಲ್ಲಿ ಕೂಡ ಏನಾಗುತ್ತೆ, ಸ್ವತಂತ್ರವಾಗಿ ಚಿಂತನೆ ಮಾಡಿಕೊಳ್ಳುವಂಥ, ಅದಕ್ಕೆ ಯಾಕೆ ಸರಿ ಯಾಕೆ ತಪ್ಪು ಅನ್ನುವಂಥ ಒಂದು ಚಿಂತನೆ ಮಗು ಬೆಳೆಸ್ಕೊಳ್ಳುತ್ತೆ. ಆನಂತರ ಎಲ್ಲರ ಒಕ್ಕೊರಲಿಂದ ಒಂದು ತೀರ್ಮಾನಕ್ಕೆ ಬರುವುದರಿಂದ ಅವ್ರ ಮಕ್ಕಳಲ್ಲಿ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಅವಕಾಶಗಳು ಕೂಡ ಇದು ಕಲ್ಪಿಸುತ್ತದೆ ಅನ್ನುವಂಥದ್ದು. ಯಾವುದು ಅಂತಂದರೆ ಸರಿಯಾಗಿರುವಂಥ ಉತ್ತರ ಚರ್ಚಾ ಪದ್ಧತಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸನ್ನಿವೇಶ ಒದಗಿಸುವುದು ಯಾವ ಬೋಧನಾ ವಿಧಾನದ ಹಂತವಾಗಿದೆ? ಆಪ್ಷನ್ಸ್ ಎ ಹೊರಸಂಚಾರ ವಿಧಾನ, ಯೋಜನಾ ವಿಧಾನ, ಸಮಸ್ಯೆ ಪರಿಹಾರ ವಿಧಾನ, ಆಪ್ಷನ್ಸ್ ಡಿ ನಿಗಮನ ವಿಧಾನ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಯೋಜನಾ ವಿಧಾನ ಅನ್ನುವಂಥದ್ದು. ಈ ಯೋಜನಾ ವಿಧಾನದ ಮೂಲಕ ಏನು ಮಾಡುತ್ತಾರೆ ಅಂದರೆ ಇವು ಸನ್ನಿವೇಶ ಒದಗಿಸುವುದು ಅನ್ನುವಂಥದ್ದು ಇದರ ಒಂದು ಹಂತವಾಗಿದೆ. ನೋಡಿ, ಇದರ ಒಂದು ಯೋಜನಾ ಪದ್ಧತಿಯನ್ನು ಮೊದಲಿಗೆ ಹೇಳಿದವರು ಯಾರು ಅಂದರೆ ಜಾನ್ ಡೂಯಿ ಅನ್ನುವಂಥವ್ರು. ಇವರು ಕಿಲ್ ಪ್ಯಾಟ್ರಿಕ್ ಅವರು ಕೂಡ ಏನು ಮಾಡ್ತಾರೆ, ಈ ಯೋಜನಾ ಪದ್ಧತಿಯನ್ನು ಏನು ಮಾಡ್ತಾರೆ ಪ್ರಸಿದ್ಧಿಗೊಳಿಸಿದವರು ಅನ್ನುವಂಥದ್ದು. ಕಿಲ್ ಪ್ಯಾಟ್ರಿಕ್ ಅವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಯೋಜನಾ ವಿಧಾನಕ್ಕೆ ಸಂಬಂಧಪಟ್ಟಿದ್ದಾರೆ. ಈ ಯೋಜನಾ ಪದ್ಧತಿ ಏನು ಮಾಡುತ್ತೆ, 6 ರೀತಿಯ ಹಂತಗಳನ್ನು ಇದು ಒಳಗೊಂಡಿದೆ. ನೋಡಿ, ಯೋಜನಾ ವಿಧಾನ 6 ರೀತಿಯ ಹಂತಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಸನ್ನಿವೇಶ ಒದಗಿಸುವುದು, ಎರಡನೇದಾಗಿ ಯೋಜನೆಯ ಆಯ್ಕೆ ಮಾಡುವಂಥದ್ದು, ಯಾವ ಯೋಜನೆ ನಾವು ಆಯ್ಕೆ ಮಾಡ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮೂರನೇದಾಗಿ ಯೋಜನೆ ಅನ್ನುವಂಥದ್ದು, ಯೋಜನೆ ಅನ್ನುವಂಥದ್ದು ಇದು ಮೂರನೆಯ ಒಂದು ಹಂತವಾಗಿದೆ. 4ನೇ ಹಂತ ಯಾವುದು ಅಂತಂದರೆ ಕಾರ್ಯಾಚರಣೆ ಅನ್ನುವಂಥದ್ದು. 4ನೇದಾಗಿ ಕಾರ್ಯಾಚರಣೆ ಅನ್ನುವಂಥದ್ದು. 5ನೇ ಒಂದು ಹಂತ ಯಾವುದು ಅಂದರೆ ಮೌಲ್ಯಮಾಪನ ಅನ್ನುವಂಥದ್ದು. 6ನೇದಾಗಿ ದಾಖಲಿಸುವಿಕೆ ಅನ್ನುವಂಥದ್ದು. ಯಾವುದು ದಾಖಲಿಸುವಿಕೆ ಅನ್ನುವಂಥದ್ದು. ಈ ಒಟ್ಟು 6 ರೀತಿಯ ಹಂತಗಳನ್ನು ಈ ಯೋಜನಾ ಪದ್ಧತಿ ಅನ್ನುವಂಥದ್ದು ಒಳಗೊಂಡಿದೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಯೋಜನಾ ವಿಧಾನ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಷಯ ನಿರೂಪಣೆಯಲ್ಲಿ ಸಾಮಾನ್ಯ ತತ್ವಗಳಿಂದ ನಿರ್ದಿಷ್ಟ ಉದಾಹರಣೆಗಳ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಯಾವುದು ಅನ್ನುವಂಥದ್ದು. ಆಪ್ಷನ್ ಸಿ ಅನುಗಮನ ಪದ್ಧತಿ, ಯೋಜನಾ ಪದ್ಧತಿ, ಆಪ್ಷನ್ ಸಿ ನಿಗಮನ ಪದ್ಧತಿ, ಆಪ್ಷನ್ಸ್ ಡಿ ಕಥನ ಪದ್ಧತಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ನಿಗಮನ ಪದ್ಧತಿ ಅನ್ನುವಂಥದ್ದು. ಇದು ಏನು ಮಾಡುತ್ತೆ, ಸಾಮಾನ್ಯ ತತ್ವಗಳಿಂದ ನಿರ್ದಿಷ್ಟ ಉದಾಹರಣೆಗಳ ಕಡೆಗೆ ಸಾಗುತ್ತೆ ಅನ್ನುವಂಥದ್ದು. ಅಂದರೆ ಗೊತ್ತಿಲ್ಲ ನಮ್ಗೆ ಆಲ್ರೆಡಿ ಗೊತ್ತಿಲ್ಲದಿಂದ ಗೊತ್ತಿರುವ ಕಡೆಗೆ ಈ ಒಂದು ಬೋಧನಾ ಪದ್ಧತಿ ಏನು ಮಾಡುತ್ತೆ, ಸಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟು ಅಮೂರ್ತದಿಂದ ಮೂರ್ತದ ಕಡೆಗೆ ನಮ್ಮನ್ನೇನು ಮಾಡುತ್ತೆ ತೆಗೆದುಕೊಂಡು ಹೋಗುವಂಥ ಬೋಧನಾ ಪದ್ಧತಿ ಯಾವುದು ಅಂತಂದರೆ ಅದು ನಿಗಮನ ಪದ್ಧತಿ ಆಗಿದೆ ಅನ್ನುವಂಥದ್ದು. ಈ ನಿಗಮನ ಪದ್ಧತಿಯ ಒಂದು ಪ್ರತಿಪಾದಕರು ಯಾರು ಅಂತಂದರೆ ಅರಿಸ್ಟಾಟಲ್ ಅವರು ಏನು ಮಾಡ್ತಾರೆ, ಈ ನಿಗಮನ ಪದ್ಧತಿಯನ್ನು ಪ್ರತಿಪಾದನೆ ಮಾಡಿದವರಾಗಿರ್ತಾರೆ ಅನ್ನುವಂಥದ್ದು. ಇದರ ಮೇಲೆ ಪ್ರಶ್ನೆ ಆಗುವಂತಹ ಸಂಭವ ಇದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಡ್ಯಾಶ್ ಮಾದರಿಯ ಪ್ರಶ್ನೆಗಳಲ್ಲಿ ಕಲ್ಪನೆ, ಊಹೆ ಮತ್ತು ಕಂಠಪಾಠಕ್ಕೆ ಅವಕಾಶವಿರುವುದಿಲ್ಲ ಅನ್ನುವಂಥದ್ದು. ಆಪ್ಷನ್ಸ್ ಎ ವಸ್ತುನಿಷ್ಠ ಮಾದರಿ, ಸಂಕ್ಷಿಪ್ತ ಮಾದರಿ, ಪ್ರಬಂಧ ಮಾದರಿ, ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂದರೆ ವಸ್ತುನಿಷ್ಠ ಮಾದರಿ ಅನ್ನುವಂಥದ್ದು. ಇಲ್ಲಿ ಯಾಕೆ ಅಂತಂದರೆ ನಾವು ವಸ್ತುನಿಷ್ಠ ಮಾದರಿಯಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳುವುದರಿಂದ ಆಪ್ಷನ್ಸ್ ಎ, ಆಪ್ಷನ್ಸ್ ಬಿ, ಸಿ, ಡಿ ಅಂತೇಳಿ ಉತ್ತರಗಳು ಅಲ್ಲೇ ಇರೋದರಿಂದ ಮಕ್ಕಳಿಗೆ ನಾವು ಯೋಚನೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಮತ್ತು ಊಹೆ ಮಾಡಲಿಕ್ಕೂ ಕೂಡ ಅವಕಾಶ ಇರೋದಿಲ್ಲ ಮತ್ತು ಮಗು ಬಾಯ್ಪಾಠ ಮಾಡಲಿಕ್ಕೆ ಇದೇ ಪ್ರಶ್ನೆಗೆ ಇದೇ ಉತ್ತರ ಅಂತೇಳಿ ಬಾಯ್ಪಾಠ ಮಾಡಲಿಕ್ಕೂ ಕೂಡ ಇಲ್ಲಿ ಅವಕಾಶ ಕೊಡುವುದಿಲ್ಲ. ಯಾವುದು ಅಂತಂದರೆ ಅದು ವಸ್ತುನಿಷ್ಠ ಮಾದರಿ. ಹೊಂದಿಸಿ ಬರೆಯೋರಾಗಿರ್ಬೋದು, ಬಿಟ್ಟ ಸ್ಥಳ ಆಗಿರ್ಬೋದು ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳಾಗಿರ್ಬೋದು, ಇವು ಎಲ್ಲ ವಸ್ತುನಿಷ್ಠ ಮಾದರಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಾಗಿರ್ತವೆ. ಆದ್ದರಿಂದ ಇಲ್ಲಿ ವಸ್ತುನಿಷ್ಠ ಮಾದರಿಗಳು
ಮಗುವಿನ ಕಲ್ಪನೆ ಮತ್ತು ಊಹೆ ಮತ್ತು ಕಂಠಪಾಠಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಡ್ಯಾಶ್ ಮಾದರಿಯ ಪರೀಕ್ಷೆಯು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಸೂಕ್ತ ವಿಧಾನವಾಗಿದೆ. ಆಪ್ಷನ್ಸ್ ಎ ವಸ್ತುನಿಷ್ಠ ಮಾದರಿ ಪರೀಕ್ಷೆ, ಪ್ರಬಂಧ ಮಾದರಿಯ ಪರೀಕ್ಷೆ, ಸಂಕ್ಷಿಪ್ತ ಮಾದರಿಯ ಪರೀಕ್ಷೆ, ಮೌಖಿಕ ಮಾದರಿಯ ಪರೀಕ್ಷೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಮೌಖಿಕ ಮಾದರಿಯ ಪರೀಕ್ಷೆ. ನೋಡಿರಿ, ಅಂಗವಿಕಲ ಇದ್ದಂಥ ಮಗುವಿಗೆ ನಾವು ಬಾಯ್ದೆರೆಯಾಗಿ ಮಗುವಿಗೆ ಪ್ರಶ್ನೆಗಳನ್ನು ಕೇಳಿದಾಗ ಮಗು ಏನು ಮಾಡುತ್ತೆ, ಅದಕ್ಕೆ ಉತ್ತರವನ್ನು ನೀಡುತ್ತೆ ಅನ್ನುವಂಥದ್ದು. ಇಲ್ಲಿ ಬರೀಲಿಕ್ಕೆ ಶಕ್ತನೇ ಇಲ್ಲದಿರುವಂಥ ಮಗುವಿಗೆ ನಾವು ಮೌಖಿಕ ಪರೀಕ್ಷೆಗಳ ಮೂಲಕ ಏನು ಮಾಡ್ಬೋದು, ಪರೀಕ್ಷೆಯನ್ನು ಕೈಗೊಳ್ಳಬಹುದು. ಆ ಮೂಲಕ ನಾವು ಮೌಲ್ಯಮಾಪನ ಅನ್ನುವಂಥದ್ದು ಕೈಗೊಳ್ಬೋದು. ಆದ್ದರಿಂದ ಇಲ್ಲಿ ಅಂಗವಿಕಲ ಮಕ್ಕಳಿಗೆ ಮೌಖಿಕ ಮಾದರಿಯ ಪರೀಕ್ಷೆಗಳು ಅನ್ನುವಂಥದ್ದು ಸೂಕ್ತವಾದಂತಹ ಒಂದು ವಿಧಾನ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಸತ್ ರಚಿಸುವುದು ಇದಕ್ಕೆ ಉದಾಹರಣೆಯಾಗಿದೆ. ನೋಡಿ, ನಾವು ಶಾಲೆಗಳಲ್ಲಿ ಒಂದು ಶಾಲಾ ವಿದ್ಯಾರ್ಥಿ ಸಂಸತ್ತನ್ನು ರಚಿಸುವುದಕ್ಕೆ ಇದಕ್ಕೆ ಉದಾಹರಣೆಯಾಗಿದೆ. ಅಂದರೆ ಮೂಲಾಧಾರ ಪದ್ಧತಿ, ಯೋಜನಾ ಪದ್ಧತಿ, ಅನುಗಮನ ಪದ್ಧತಿ, ಚರ್ಚಾ ಪದ್ಧತಿ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಯೋಜನಾ ಪದ್ಧತಿ ಅನ್ನುವಂಥದ್ದು. ಶಾಲೆಗಳಲ್ಲಿ ನಾವು ಕೈಗೊಳ್ಳುವಂಥ ವಿದ್ಯಾರ್ಥಿ ಸಂಸತ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಉದಾಹರಣೆಯಾಗಿದೆ ಅನ್ನುವಂಥದ್ದು. ನಾವೆಲ್ಲ ಏನು ಮಾಡ್ತೀವಿ, ಮಗುವಿಗೆ ತಮ್ಮ ಜವಾಬ್ದಾರಿಗಳನ್ನ ಹಂಚಿಕೊಡ್ತೀವಿ ಮತ್ತು ಅವರೇ ಸ್ವತಃ ಏನು ಮಾಡ್ತಾರೆ, ಆ ಜವಾಬ್ದಾರಿಗೆ ತಕ್ಕ ಹಾಗೆ ಕೆಲಸಗಳನ್ನು ಅಲ್ಲಿ ನಿರ್ವಹಿಸುತ್ತಾರೆ ಅನ್ನುವಂಥದ್ದು. ಈ ಯೋಜನೆಗಳನ್ನು ಕೈಗೊಂಡು ನಾವೆಲ್ಲ ಏನು ಮಾಡ್ತೀವಿ, ಅದಕ್ಕೆ ಯೋಜನಾ ಪದ್ಧತಿಯ ಮೂಲಕ ಪರಿಹಾರವನ್ನು ಕೂಡ ನಾವಿಲ್ಲಿ ಕಂಡುಕೊಳ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆಯು ಈ ಅಂಶ ಒಳಗೊಂಡಿರಬೇಕು. ನೋಡಿರಿ, ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಅನಿಸ್ಕೊಳ್ಬೇಕಾಗಿತ್ತಪ್ಪ ಅಂದರೆ ಯಾವ ಒಂದು ಅಂಶಗಳನ್ನು ಅದು ಒಳಗೊಂಡಿರಬೇಕು ಅನ್ನುವಂಥದ್ದು. ಆಪ್ಷನ್ಸ್ ಎ ಒಳ್ಳೆಯ ಗುಣಮಟ್ಟದ ಮುದ್ರಣ ಹೊಂದಿರಬೇಕು, ಸುಲಭವಾದ ಪ್ರಶ್ನೆಗಳನ್ನು ಒಳಗೊಂಡಿರಬೇಕು, ವಿಷಯದ ಉದ್ದೇಶಗಳು ಮತ್ತು ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮಿಲನವಾಗಿರಬೇಕು, ಡಿ ಉತ್ತಮ ಚಿತ್ರಾತ್ಮಕ ಪ್ರಶ್ನೆಗಳನ್ನು ಹೊಂದಿರಬೇಕು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ವಿಷಯದ ಉದ್ದೇಶಗಳು ಮತ್ತು ವಿವಿಧ ಮಾದರಿಯ ಪ್ರಶ್ನೆಗಳು ಸಮ್ಮಿಲನವಾಗಿರಬೇಕು. ಯಾಕಂತಂದರೆ ಆಪ್ಷನ್ ಸಿ ಇದು ಏನಾಗುತ್ತೆ, ಯಾವುದಾದ್ರೂ ಒಂದು ಉತ್ತಮ ಪ್ರಶ್ನೆ ಆಗಬೇಕಾಗಿತ್ತಪ್ಪ ಅಂದರೆ ವಿಷಯ ಏನು ಉದ್ದೇಶಗಳನ್ನ ಇಟ್ಕೊಂಡಿದೆ ಆ ಒಂದು ವಿಷಯದ ಉದ್ದೇಶಗಳನ್ನ ಆ ಪ್ರಶ್ನೆಗಳ ಮೂಲಕ ಈಡೇರುವಂಥ ಆಗಿರಬೇಕು ಮತ್ತು ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮಿಲನ ಆಗಿರಬೇಕು. ಅಂದರೆ ಅಲ್ಲಿ ವಸ್ತುನಿಷ್ಠ ಆಗಿರ್ಬೋದು, ಸಂಕ್ಷಿಪ್ತ ಮಾದರಿ ಆಗಿರ್ಬೋದು ಮತ್ತು ಪ್ರಬಂಧ ಮಾದರಿ, ಈ ಮೂರು ಮಾದರಿ ಪ್ರಶ್ನೆಗಳನ್ನು ಕೂಡ ಅದು ಒಳಗೊಂಡಿರಬೇಕು. ಒಳಗೊಂಡಿರುವುದರಿಂದ ಆ ಒಂದು ಪ್ರಶ್ನೆ ಪತ್ರಿಕೆ ಏನಾಗುತ್ತೆ, ಒಂದು ಉತ್ತಮ ಮಾದರಿ ಪ್ರಶ್ನೆ ಪತ್ರಿಕೆ ಎನಿಸಿಕೊಳ್ಳುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ ಏನಿದೆ ನೋಡಿ, ಭೂಮಿಯು ಸೂರ್ಯನ ಸುತ್ತ ತಿರುಗುತ್ತದೆ ಎಂಬುದನ್ನು ಶಿಕ್ಷಕರು ಬೋಧಿಸುವಾಗ ಬಳಸಬಹುದಾದ ಸೂಕ್ತವಾದ ಬೋಧನಾ ಸಲಕರಣೆ ಯಾವುದು ಅನ್ನುವಂಥದ್ದು. ಆಪ್ಷನ್ ಸಿ ಭೂಪಟ, ಆಪ್ಷನ್ ಸಿ ಚಾರ್ಟ್, ಆಪ್ಷನ್ ಸಿ ಗ್ಲೋಬು, ಆಪ್ಷನ್ಸ್ ಡಿ ಕಪ್ಪು ಹಲಗೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಗ್ಲೋಬ್ ಅನ್ನುವಂಥದ್ದು. ಇದು ನಾವು ಭೂಮಿಯ ಒಂದು ಮಾದರಿ ಅಂತೇಳಿ ನಾವು ಇಲ್ಲಿ ಕರಿತೀವಿ. ನೋಡಿರಿ, ಗ್ಲೋಬ್ ಅನ್ನುವಂಥದ್ದು ಭೂಮಿಯ ಒಂದು ಮಾದರಿ ಆಗಿದೆ ಅನ್ನುವಂಥದ್ದು. ಭೂಮಿ ಯಾವ ರೀತಿಯಾಗಿ ತಿರುಗುತ್ತೆ, ದೈನಂದಿನ ಚಲನೆ ಆಗಿರ್ಬೋದು, ವಾರ್ಷಿಕ ಚಲನೆಗಳಾಗಿರ್ಬೋದು, ದೇಶಗಳಾಗಿರ್ಬೋದು, ರಾಜಧಾನಿ ಆಗಿರ್ಬೋದು, ಅಥವಾ ಅದು ಸೂರ್ಯನ ಸುತ್ತ ಯಾವ ರೀತಿಯಾಗಿ ತಿರುಗುತ್ತೆ ಅಂತೇಳಿ ಬೋಧನೆ ಮಾಡಲಿಕ್ಕೆ ನಾವು ಭೂಮಿಯ ಒಂದು ಮಾದರಿಯನ್ನು ನಾವು ಏನನ್ನು ಬಳಸ್ತೀವಿ ಅಂತಂದರೆ ಅದು ಗ್ಲೋಬ್ ಆಗಿರುತ್ತೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಗ್ಲೋಬ್ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬ್ರಿಟಿಷ್ ಶಿಕ್ಷಣ ಭಾರತೀಯರ ಮೇಲೆ ಬೀರಿದ ಪರಿಣಾಮಗಳು. ಈ ವಿಷಯ ಬೋಧಿಸುವಾಗ ಕೈಗೊಳ್ಳುವ ಬೋಧನಾ ವಿಧಾನ ಯಾವುದು ಅನ್ನುವಂಥದ್ದು. ಆಪ್ಷನ್ಸ್ ಎ ಸಮಸ್ಯೆ ಪರಿಹಾರ ಪದ್ಧತಿ, ಅನುಗಮನ ಪದ್ಧತಿ, ಯೋಜನಾ ಪದ್ಧತಿ, ಚರ್ಚಾ ಪದ್ಧತಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂದರೆ ಚರ್ಚಾ ಪದ್ಧತಿ ಅನ್ನುವಂಥದ್ದು. ಮಕ್ಕಳಿಗೆ ನಾವು 2 ಗುಂಪುಗಳನ್ನಾಗಿ ಮಾಡಿದಾಗ ಆ ಮಕ್ಕಳಿಗೆ ನಾವೇನು ಮಾಡಬೇಕು, ಬ್ರಿಟಿಷ್ ಶಿಕ್ಷಣ ಭಾರತೀಯರ ಮೇಲೆ ಬೀರಿದ ಪರಿಣಾಮಗಳ ಬಗ್ಗೆ ಪರ ಒಂದು ಗುಂಪಿಗೆ ಕೊಟ್ಟಾಗ, ವಿರೋಧ ಒಂದು ಗುಂಪಿಗೆ ಕೊಟ್ಟಾಗ ಮಕ್ಕಳು ಏನು ಮಾಡ್ತಾರೆ, ಆ ಒಂದು ವಿಷಯದ ಮೇಲೆ ಮಕ್ಕಳು ಏನು ಮಾಡ್ತಾರೆ, ಇಲ್ಲಿ ಮಕ್ಕಳ ಒಂದು ವಿಷಯಗಳಲ್ಲಿ ಚರ್ಚೆ ಮಾಡ್ತಾರೆ. ಯಾಕಂತಂದರೆ ಆ ಬ್ರಿಟಿಷ್ ಶಿಕ್ಷಣದಿಂದ ನಮಗೆ ಇಂಗ್ಲೀಷ್ ಕಲಿಯಲಿಕ್ಕೆ ಸುಲಭವಾಯಿತು ಅನ್ನುವಂಥದ್ದು, ಹಲವಾರು ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದರು ಅನ್ನುವಂಥದ್ದು ಒಂದು ಹೇಳಿದರೆ, ವಿರೋಧ ಯಾವ ರೀತಿ ಆಗಿರ್ಬೋದು ಅಂತಂದರೆ ಅವರ ಒಂದು ಶಿಕ್ಷಣ ಪದ್ಧತಿಯಿಂದ ದೇಶೀಯ ಒಂದು ಶಿಕ್ಷಣ ಕೊನೆಗೊಳ್ತಾ ಹೋಗ್ತಾ ಅನ್ನುವಂಥದ್ದು. ಈ ರೀತಿಯಾದಂಥ ಪ್ರಶ್ನೆಗಳ ಮಗುವೇ ಉತ್ತರ ಮಾಡಲಿಕ್ಕೆ ಇಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ತಾನೆ. ಚರ್ಚಾ ಪದ್ಧತಿಗಳ ಮೂಲಕ ಆ ಮಗುವಿನಲ್ಲಿ ನಾವು ಈ ಒಂದು ಪ್ರಶ್ನೆಗಳನ್ನು ಕೈಗೊಳ್ಬೋದು ಅನ್ನುವಂಥದ್ದು. ಈ ಬೋಧನಾ ಪದ್ಧತಿಯಿಂದಲೂ ಕೂಡ ನಾವು ಕೈಗೊಳ್ಬೋದು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಚರ್ಚಾ ಪದ್ಧತಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 5 ಮಾದರಿ ಯೋಜನೆಯನ್ನು ರೂಪಿಸಿದವರು ಯಾರು ಅನ್ನುವಂಥದ್ದು. ಆಪ್ಷನ್ಸ್ ಎ ಕರ್ಟ್ ಲೆವಿನ್, ಆಪ್ಷನ್ಸ್ ಬಿ ಕಿಲ್ಪ್ಯಾಟ್ರಿಕ್,
ಆಪ್ಷನ್ ಸಿ ರೋಜರ್ ಬೈಬಿ, ಆಪ್ಷನ್ಸ್ ಡಿ ಬೆಂಜಮಿನ್ ಬ್ಲೂಮ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ರೋಜರ್ ಬೈಬಿ ಅನ್ನುವಂಥವ್ರು ಏನು ಮಾಡ್ತಾರೆ, 5E ಮಾದರಿಯ ಯೋಜನೆಯನ್ನು ರೂಪಿಸಿದ್ದಾರೆ ಅನ್ನುವಂಥದ್ದು. ರೋಜರ್ ಬೈಬಿಯವರು 5E ಮಾದರಿ ಯೋಜನೆ ರೂಪಿಸ್ತಾರೆ ನೋಡಿ. ಮೊದಲನೇ ಒಂದು 5 ಏನು ಹೇಳುತ್ತೆ ಅಂತಂದರೆ ಎಂಗೇಜ್ ಅನ್ನುವಂಥದ್ದು ಹೇಳುತ್ತೆ ನೋಡಿ. ಇದ್ರ ಮೇಲೆ ಕೂಡ ಪ್ರಶ್ನೆ ಆಗಿದೆ ನೋಡಿ. 5E ಮೊದಲನೇ ಏನು ಹೇಳುತ್ತೆ, ಎಂಗೇಜ್ ಅನ್ನುವಂಥದ್ದು. ಮಗುವಿಗೆ ನಾವು ಮೊದಲಿಗೆ ಮಕ್ಕಳನ್ನು ನಾವು ತರಗತಿಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದು. ಎರಡನೇ ಏನು ಹೇಳುತ್ತೆ ಅಂತಂದರೆ ಎಕ್ಸ್ಪ್ಲೋರ್ ಅನ್ನುವಂಥದ್ದು. ಎರಡನೇ ಏನು ಹೇಳುತ್ತೆ, ಎಕ್ಸ್ಪ್ಲೋರ್ ಅನ್ನುವಂಥದ್ದು ಹೇಳುತ್ತೆ. ಮೂರನೇ ಒಂದು ಏನು ಹೇಳುತ್ತೆ, ಎಕ್ಸ್ಪ್ಲೇನ್ ಅನ್ನುವಂಥದ್ದು ಹೇಳುತ್ತೆ ಅನ್ನುವಂಥದ್ದು. ಮೂರನೇ ಏನು ಹೇಳುತ್ತೆ, ಎಕ್ಸ್ಪ್ಲೇನ್ ಅನ್ನುವಂಥದ್ದು ಹೇಳುತ್ತೆ. ಹಾಗಾದರೆ ನಾಲ್ಕನೇ ಏನು ಹೇಳುತ್ತೆ, ಎಕ್ಸ್ಪಂಡ್ ಅನ್ನುವಂಥದ್ದು. ಎಕ್ಸ್ಪಂಡ್ ಅಂದರೆ ಪುನರಾವರ್ತನೆ ಕೈಗೊಳ್ಳುವುದು ಅನ್ನುವಂಥದ್ದು. ಇದೇನು ಮಾಡುತ್ತೆ, ನಾಲ್ಕನೇ ಹೇಳುತ್ತೆ. ಐದನೇ ಒಂದು ಏನು ಹೇಳುತ್ತೆ, ಇವ್ಯಾಲ್ಯುವೇಷನ್ ಮೌಲ್ಯಮಾಪನ ಅನ್ನುವಂಥದ್ದು ಹೇಳುತ್ತೆ ಅನ್ನುವಂಥದ್ದು. ಇವ್ಯಾಲ್ಯುವೇಷನ್ ಅನ್ನುವಂಥದ್ದು ಇದು ಹೇಳುತ್ತೆ. ಒಟ್ಟಿನಲ್ಲಿ ಈ 5E ಮಾದರಿ ಯೋಜನೆ ರೂಪಿಸೋದವರು ರೋಜರ್ ಬೈಬಿ ಅನ್ನುವಂಥವ್ರು. ಈ 5E ಮೇಲೆ ಈ 5ಗಳನ್ನು ಕೂಡ ನಿಮ್ಗೆ ಗೊತ್ತಿರಬೇಕು ಅನ್ನುವಂಥದ್ದು. 5Eಯಲ್ಲಿ ಕಂಡುಬರುವಂಥ ಇವರು ಅನುಕ್ರಮವಾಗಿ ಕೇಳ್ಬೋದು, ಅಥವಾ ಮೊದಲನೇದು ಯಾವುದು ಅಂತ ಕೇಳ್ಬೋದು, ಅಥವಾ ಕೊನೆ ಯಾವುದು 5E ಅನ್ನುವಂಥದ್ದು ಕೂಡ ನಿಮಗೆ ಕೇಳುವಂತಹ ಸಂಭವ ಇರುತ್ತೆ ನೋಡಿ. ಧನ್ಯವಾದಗಳು. ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ತರಗತಿಯಲ್ಲಿ ಸಿಗೋಣ. ಧನ್ಯವಾದಗಳು.